ಎಸ್ಬಿಐ ಬ್ಯಾಂಕ್ ಅಕೌಂಟ್ ನಲ್ಲಿದ್ದಂತ ಹಣ ಇದ್ದಕ್ಕಿದ್ದಂತೆ ಮಾಯ ಆಗ್ಬಿಟ್ಟಿದೆ. ಎಸ್ಬಿಐ ಬ್ಯಾಂಕ್ ಗ್ರಾಹಕರಿಗೆ ಶುರುವಾಗಿದೆ ಆತಂಕ. ಇದ್ದಕ್ಕಿದ್ದಂತೆ ಮೈನಸ್ ಆಗ್ತಾ ಇದೆ ಅಕೌಂಟ್ ನ ಬ್ಯಾಲೆನ್ಸ್. ಒಂದಲ್ಲ ಎರಡಲ್ಲ, ಹಲವು ಜನರ ಅಕೌಂಟ್ ನಲ್ಲಿ ಮೈನಸ್ ಆಗ್ತಾ ಇದೆ. ಸಮಸ್ಯೆ ಬಗ್ಗೆ ವಿಚಾರಿಸಿದ್ರೆ ಬ್ಯಾಂಕ್ ಸಿಬ್ಬಂದಿಯಿಂದ ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಬರ್ತಾ ಇಲ್ಲ. ಮೈಸೂರು ಜಿಲ್ಲೆಯ ಯಾದವಗಿರಿ, ಕುವೆಂಪು ನಗರ, ವಿವೇಕಾನಂದದ ವೃತ್ತ ಬ್ರಾಂಚ್ ಸೇರಿ ಹಲವು ಬ್ಯಾಂಕ್ಗಳಲ್ಲಿ ಈ ಸಮಸ್ಯೆ ಕಾಡ್ತಾ ಇದೆ. ಯಾದವಗಿರಿ ಶಾಖೆಯ ಗ್ರಾಹಕ ಕಿರಣ್ ಎಂಬುವರ ಅಕೌಂಟ್ ನಲ್ಲಿ ಮೈನಸ್ ಆಗ್ಬಿಟ್ಟಿದೆ. ಮಾರ್ಚ್ 25ರಂದು ಮೈನಸ್ ಆಗಿದೆ. 9,484 ರೂಪಾಯಿ ಬ್ಯಾಲೆನ್ಸ್ ಇದೆ. ವಿವೇಕಾನಂದ ವೃತ್ತ ಶಾಖೆ ಗ್ರಾಹಕ ರವಿ ಎಂಬುವರ ಅಕೌಂಟ್ ನಲ್ಲೂ ಕೂಡ ಮೈನಸ್ ಆಗಿದೆ. ಯಾದವಗಿರಿ ಶಾಖೆ 500ಕ್ಕೂ ಹೆಚ್ಚು ಖಾತೆಗಳಲ್ಲಿ ಸಮಸ್ಯೆ ಇದೆ ಅಂತ ಬ್ಯಾಂಕ್ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಸದ್ಯ ಆತಂಕದಲ್ಲಿ ಇದ್ದಾರೆ ಬ್ಯಾಂಕ್ ಖಾತೆದಾರರು. ಅಲ್ಲ, ಬ್ಯಾಂಕ್ ನಲ್ಲಿರುವಂತಹ ಹಣನೇ ಮೈನಸ್ ಆಗ್ಬಿಟ್ರೆ ಹೆಂಗ್ ಕತೆ ಅನ್ನೋದು ಪ್ರಶ್ನೆ. ಯಾಕೆ ಮೈನಸ್ ಆಗ್ತಿದೆ, ಏನ್ ರೀಸನ್ನು ಯಾವುದು ಕೂಡ ಗೊತ್ತಾಗ್ತಲ್ಲ. ಯಾಕಂದ್ರೆ ಸಿಬ್ಬಂದಿಗಳನ್ನ ಕೇಳಿದ್ರೆ ಅವರು ಯಾವುದೇ ರೀತಿಯಾದಂತ ಉತ್ತರ ಕೊಡ್ತಾ ಇಲ್ಲ. ಈಗ ನಾವು ಬ್ಯಾಂಕಲ್ಲಿ ಅಮೌಂಟ್ ಇಟ್ಟರೆ ಸೇಫ್ಟಿ ಅಂತ ಹೇಳ್ತೀವಿ. ಯಾವುದೇ ಅಮೌಂಟ್ ಇಲ್ಲ ಅಂತಂದ್ರೂ ಅದೊಂದು ಲೆಕ್ಕ ಬಿಡಿ, ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಇದು ಮೈನಸ್ ಆಗ್ತಾ ಇದೆ ಅಂತಂದ್ರೆ ಹೆಂಗೆ, ಏನಕ್ಕೆ, ಯಾವ ತರ ಪ್ರಶ್ನೆ ಅಲ್ವಾ, ಆತಂಕ ಆಗತ್ತೆ ಅಲ್ವಾ. ಸುಮಾರು ದಿನಗಳಿಂದ ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರಂತೆ. ನೋಡಿ, ಸಾಕಷ್ಟು ರೀತಿಯಾದಂತ ಸಮಸ್ಯೆಯನ್ನ ಎದುರಿಸಲಾಗ್ತಾ ಇದೆ. ಬ್ಯಾಂಕ್ ನಲ್ಲಿ ಹಣನೇ ಇಲ್ಲ, ಮೈನಸ್ ಆಗ್ತಾ ಇದೆ ಅಂತಂದ್ರೆ ಅದರ ಅರ್ಥಕ್ಕೇನು? ಸೊ ಇದೀಗ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ, ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಎಲ್ಲಿ ನಿಮ್ದು ಬ್ರಾಂಚ್ ಇದು? ಯಾದವಗಿರಿ ಇವೆಲ್ಲ ವಿಚಾರಿಸಿದ್ರೆ ಯಾದವಗಿರಿ ಬ್ರಾಂಚ್ಗೆ ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಅದೇ ಆಯ್ತು. ಬ್ಯಾಂಕ್ ಹೋಗು ಅಲ್ಲಿ ಈಗ ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಇದು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಬರ್ತಾ ಇದೆ. ನಿಮ್ಮ ಮೊಬೈಲ್ ಅಲ್ಲಿ ತೋರ್ಸ್ಬೇಕಾದ್ರೆ ಸಮಸ್ಯೆ ಆಗ್ತಾ ಇರೋದು. ಮೊಬೈಲ್ ಅಲ್ಲಿ ಅಲ್ಲ, ಅಲ್ಲಿ ನಿಮ್ಮ ಇದು ಬ್ಯಾಂಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಏನು ತೋರಿಸಲ್ಲ. ಬಟ್ ಅಲ್ಲೋದ್ರೆ ಇಲ್ಲಿ ಮೆಸೇಜ್ ತೋರಿಸ್ತೀನಿ ಸಸ್ಪೆಕ್ಟ್ 3 ಅಂತ. ಅಲ್ಲ, ಅಲ್ಲಿ ನಿಮ್ಮ ಇದು ಬ್ಯಾಂಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಏನು ತೋರಿಸಲ್ಲ. ಬಟ್ ಅಲ್ಲೋದ್ರೆ ಇಲ್ಲಿ ಮೆಸೇಜ್ ತೋರಿಸ್ತೀನಿ ಸಸ್ಪೆಕ್ಟ್ 3 ಅಂತ ಏನೋ ಬರುತ್ತೆ. ನಾನು ಕ್ರೈಮ್ ಬ್ರಾಂಚಲ್ಲಿ ಹೋಗಿ ಅದನ್ನ ತೆಗೆಸ್ದೆ. ನನ್ಗೆ ಫ್ರೆಂಡೇ ಸ್ಯಾಲ್ರಿ ಹಾಕಿರೋದು, ಅವನು ಒಂದು ತಮ್ಮ ಕಳಿಸಿರೋದು, ನಾನು 3ನೇವನು. ಅವ್ರಿಬ್ರದ್ದು ಏನಾಗಿಲ್ಲ, ನನ್ನ ಹೆಂಗಾಯ್ತು ಅಂತ. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಈಗ ಕಂಪ್ಲೇಂಟ್ ತಗೊಳ್ಳಲ್ಲ ಹಂಗೆ. ಅವ್ರು ಕೇಳಿದ್ರೆ ಅವ್ರು ಹೇಳಿದ್ರೆ, ಸರ್ ನಾವು ಮ್ಯಾಕ್ಸಿಮಮ್ ನಿಮ್ಗೆ ಅದು ಜೈಪುರ ಏನಿದೆಯಲ್ಲ ಅಲ್ಲಿಂದ ಆಗಿರೋದು. ಸೊ ಅದನ್ನ ಏನ್ ಮಾಡ್ಬೇಕಂತಂದ್ರೆ ನೀವು ಜೈಪುರ್ಗೆ ಹೋಗ್ಬೇಕು, ಅಲ್ಲಿಂದ ಒಂದು NOC ತೆಗಿಸಿ ಆಮೇಲೆ ಕ್ಲಿಯರ್ ಮಾಡಿಸ್ಕೊಬೇಕಾಗುತ್ತೆ. ಸೈಬರ್ ಕ್ರೈಮ್ ಆಕ್ಟ್ ಇದು, ಕರ್ನಾಟಕ ಇದಕ್ಕೆ ನಮಗ್ ಬರಲ್ಲ ಇದು ಅಂತ ಅವ್ರು ಹೇಳ್ತಾರೆ. ಸರ್ ಈಗ ನನ್ನ ಒಬ್ಬಂದೇ ಅಲ್ಲ, ತುಂಬಾ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಕಡಿಮೆ ಆಗಿರೋದಕ್ಕೆ ಈಗ ಡೌಟ್ ಏನು? ಡೌಟ್ ಏನಂತಂದ್ರೆ, ಈಗ ಅಮೌಂಟ್ ಬಂತು ನನಗೆ ಯಾವುದೋ ಇನ್ನೊಂದು, ಅದು ನಂಗೆ ಡಿಟೆಕ್ಟ್ ಆಗಲಿಲ್ಲ, ಅದು ಮೈನಸ್ ಆಗೋಯ್ತು. ಆ ಥರ ಹಂಗಾಗ್ತಾ ಇದೆ. ಇವ್ರಿಗೆ ಬರೋ ದುಡ್ಡು ಬೇರೆ ಕಡೆ ಹೊರಟೋಯ್ತದೆ ಅಂತ. ಒಂದು 500ರಿಂದ 1,000 ಜನ ಅದು ಲಿಸ್ಟ್ ಔಟ್ ತೋರಿಸ್ತಿದೆ. ಕಳೆದ 15ನೇ ತಾರೀಕೇನೋ ಸರ್ ಹಿಂಗಾಗಿದೆ. ಅದು ಬಿಟ್ಟರೆ 25ನೇ ತಾರೀಕಿಂದ ಸುಮಾರು ಜನ ಅಕೌಂಟ್ ಹಿಂಗಾಗಿದೆ ಅಂತ ಅವ್ರು ಹೇಳ್ತಾರೆ. ಸೊ 25th ನಂದು ಎಕ್ಸಾಕ್ಟ್ ಆಗಿ 25th ಸಂಜೆ ಆಗಿರೋದು ಮೈನಸ್ ಆಗಿರೋದು. ನೀವು ರೆಗ್ಯುಲರ್ ಆಗಿ ಅಕೌಂಟ್ ಈಗ ನನಗೆ 1ನೇ ತಾರೀಕು EMI ಇದೆ. ಸೊ ಇವಾಗ ಕೇಳಿದೆ, ಸರ್ EMI ಎಲ್ಲ ಇದೆ, ಏನು ಮಾಡೋದು ಹಂಗೆ ಹೆಂಗೆ ಅಂತ, ಕಟ್ ಆಗ್ತಿದೆ ಹೆಂಗೆ ಅಂತ. ಸರ್ ಅದು ನೀವು ಸೈಬರ್ ಕ್ರೈಮ್ ಅವ್ರು ನೋಡ್ಕೊಂತಾರೆ. ನಮ್ಮ ಕಡೆಯಿಂದ ನಾನು ಪೆನಾಲ್ಟಿ ಬಿದ್ದೇ ಬೀಳುತ್ತಲ್ಲ ಮೇಡಮ್, ಈಗ ನಾನು ಮಿನಿಮಮ್ ಬ್ಯಾಲೆನ್ಸ್ ಇಡ್ತೀನಿ ಅಷ್ಟೇ. ಆ ಬ್ಯಾಲೆನ್ಸಲ್ಲಿ ಡಿಟೆಕ್ಟ್ ಆಯಿತು ಅಂತಂದ್ರೆ ಏನು ಮಾಡೋದು ಅಂತ ಕೇಳಿದ್ರೆ, ಸರ್ ಅದು ನಮ್ಮ ಇದಕ್ಕೆ ಬರಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಬ್ಯಾಂಕಲ್ಲಿ. ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ನಿಜವಾಗ್ಲೂ ಕೂಡ ಇದು ಆಶ್ಚರ್ಯ ಅನ್ಸುತ್ತೆ, ಜೊತೆಗೆ ಆತಂಕನೂ ಆಗ್ತಾ ಇದೆ. ಪಾಪ ಬಹುತೇಕ ಮಂದಿ ಈಗ ಆತಂಕಕ್ಕೊಳಗಾಗಿರ್ತಾರೆ. ಹೀಗೆ ಮೈನಸ್ ಬ್ಯಾಲೆನ್ಸ್ ಆಗುತ್ತೆ ಅಂತಂದ್ರೆ ಹೆಂಗ್ ಸಾಧ್ಯ? ಇದು ಯಾವ ಕಡೆಯಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಬ್ಯಾಂಕು, ಸೈಬರ್ ಕ್ರೈಮಿಗೆ ಹೇಳ್ಬೇಕು, ಪಾಪ ಗ್ರಾಹಕರು ಯಾವ ತರ ಕಂಗಾಲಾಗಿದ್ದಾರೆ. ಏನಾದ್ರು ಕ್ಲಾರಿಟಿ ಸಿಕ್ಕಿದೆಯಾ ಪುನೀತ್ ಇದಕ್ಕೆ? ನಿಜ, ಸದ್ಯಕ್ಕಂತೂ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ತಮ್ಮ ಅಕೌಂಟ್ ಅಲ್ಲಿ ಮೈನಸ್ ಆಗ್ತಾ ಇರತಕ್ಕಂಥದ್ದು ಏನಿದೆ, ಇದು ಒಂದು ರೀತಿ ಗ್ರಾಹಕರನ್ನ ಕಂಗಾಲ್ ಮಾಡಿದೆ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಕೌಂಟ್ ಅಲ್ಲಿ ಇದ್ದಂತಹ ಹಣ ಇದ್ದಕ್ಕಿದ್ದಂತೆ ಇಲ್ಲದಂತ ಆಗ್ತಾ ಇರತಕ್ಕಂಥದ್ದು. ಇವತ್ತು ಏನು ಮಧ್ಯಾಹ್ನ ಇದ್ದಂತಹ ಹಣ ರಾತ್ರಿಗೆ ಇಲ್ಲದೆ ಇರತಕ್ಕಂಥದ್ದು ಇರಬಹುದು. ಯಾವಾಗ ಒಂದು ಪರಿಶೀಲನೆ ಮಾಡುವಂತ ಪ್ರಯತ್ನವನ್ನು ಮಾಡಲಾಗುತ್ತೆ, ಆ ಸಂದರ್ಭದಲ್ಲೆಲ್ಲವೂ ಕೂಡ ಹಣ ಇಲ್ಲದೆ ಇರುವಂತ ಒಂದು ಮಾಹಿತಿ ತಿಳಿದಂತಹ ಗ್ರಾಹಕರೆಲ್ಲರೂ ಕೂಡ ಒಂದು ರೀತಿ ಆತಂಕಕ್ಕೊಳಗಾಗ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಮೈಸೂರಿನ ವಿವೇಕಾನಂದ ವೃತ್ತದಲ್ಲಿ ಇರತಕ್ಕಂತ ಶಾಖೆಗಳಿರ್ಬಹುದು, ಜೊತೆಗೆ ಯಾದವಗಿರಿಯಲ್ಲಿ ಇರತಕ್ಕಂತ ಶಾಖೆಗಳಿರ್ಬಹುದು, ಹೀಗೆ ಹಲವು ಬ್ಯಾಂಕ್ಗಳಲ್ಲಿ ಈ ಒಂದು ಗ್ರಾಹಕರ ಅಕೌಂಟ್ ನಲ್ಲಿ ಅವರ ಬ್ಯಾಲೆನ್ಸ್
ಮೈನಸ್ ಆಗಿರ್ತಕ್ಕಂಥದ್ದು. SBI ಬ್ಯಾಂಕ್ ಅಕೌಂಟ್ ನಲ್ಲಿ ಇದ್ದಂತಹ ಹಣ ಇಲ್ಲದೆ ಇರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಅವರು ಅಲ್ಲಿ ಇರ್ತಕ್ಕಂತ ಬ್ರಾಂಚ್ ಮ್ಯಾನೇಜರ್ ಗಳಿರ್ಬೋದು ಇವರೆಲ್ಲರೂ ಕೂಡ ಸಂಪರ್ಕಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಅವರಿಂದ ಉತ್ತಮವಾದಂತಹ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಗಳು ಬಂದಿಲ್ಲ. ಹೀಗಾಗಿ ಖಾತೆಯಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಕೂಡ ಅಧಿಕಾರಿಗಳು ಈಗ ಪರಿಶೀಲನೆ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಅಧಿಕಾರಿಗಳು ಕೂಡ ಖಾತೆಗಳಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರತಕ್ಕಂಥದ್ದು. ಆದ್ರೆ ಇಲ್ಲಿ ಗ್ರಾಹಕರಿಗೆ ಬಂದಿರತಕ್ಕಂತ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಅವರಿಗೆ ಏನು ಹಣವನ್ನ ವಹಿವಾಟು ಮಾಡ್ತಕ್ಕಂಥದ್ದು ಏನು EMI ಗಳು ಇರ್ತಕ್ಕಂಥದ್ದು ಇರ್ಬೋದು, ಹೀಗೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹಣವನ್ನು ಏನ್ ಬಳಕೆ ಮಾಡ್ಕೊಳ್ಬೇಕಾಗಿದೆ ಅದಕ್ಕೆ ಸರಿಯಾದ ಸಮಯಕ್ಕೆ ಹಣವನ್ನು ಬಳಕೆ ಮಾಡ್ಲಿಕ್ಕೆ ಹಾಕೊಳ್ತಾ ಇರತಕ್ಕಂಥದ್ದು ಸಾಕಷ್ಟು ಸಮಸ್ಯೆಯನ್ನು ಎದುರು ಮಾಡಲಾಗಿರ್ತಕ್ಕಂಥದ್ದು. ಮೈಸೂರಿನ ಯಾದಗಿರಿ ಇರ್ಬೋದು, ಕುವೆಂಪು ನಗರ, ವಿವೇಕಾನಂದ ವೃತ್ತ ಇರ್ಬೋದು, ಹೀಗೆ ಹಲವು ಬ್ಯಾಂಕ್ಗಳಲ್ಲಿ ಈ ತರದ ಒಂದು ಸಮಸ್ಯೆ ಎದುರಾಗಿ ಯಾದಗಿರಿಯ ಶಾಖೆನಲ್ಲಂತೂ ಗ್ರಾಹಕ ಕಿರಣ್ ಎಂಬುವರ ಅಕೌಂಟ್ ನಲ್ಲಿ ಇದ್ದಕ್ಕಿದ್ದಂತೆ ಮೈನಸ್ ಬಂದಿರುತ್ತೆ ಹಣ. ಅವರ ಒಂದು ಅಕೌಂಟ್ ನಲ್ಲಿ ಇದ್ದಂತ ಹಣ ಮಾರ್ಚ್ 25ರಂದು ಮೈನಸ್ ಇರತಕ್ಕಂತ 9,484 ರೂಪಾಯಿ ಮೈನಸ್ ಬ್ಯಾಲೆನ್ಸ್ ಅನ್ನ ತೋರಿಸಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಬ್ಯಾಂಕಿಗೆ ಸೇರಲಿ ಅಲ್ಲಿ ಬ್ರಾಂಚ್ ಮ್ಯಾನೇಜರ್ ನ ಸಂಪರ್ಕಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅವರು ಸಮಸ್ಯೆ ಇರ್ತಕ್ಕಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತಾರೆ. ಆದ್ರೆ ಈ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪರಿಹಾರವನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ಅದಕ್ಕೆ ದೂರನ್ನ ಕೊಡ್ತಕ್ಕಂಥದ್ದು ಇರ್ಬೋದು. ಜೊತೆಗೆ ಅಧಿಕಾರಿಗಳು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ತಮ್ಮ ಅಕೌಂಟ್ ನಲ್ಲಿ ಸರಿಯಾದ ಸಮಯಕ್ಕೆ ಮೊದಲಿದ್ದಂತಹ ಹಣ ಸಂಪೂರ್ಣವಾಗಿ ಬರಬೇಕು ಅಂತ ಹೇಳಿ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಸದ್ಯ ಆತಂಕದಲ್ಲಿ ಇರ್ತಕ್ಕಂಥ ಖಾತೆದಾರರಿದ್ದಾರೆ. ಇವರೆಲ್ಲರೂ ಕೂಡ ಸಮಯಾವಕಾಶವನ್ನ ಕೇಳ್ತಕ್ಕಂಥ ಒಂದು ಕೆಲಸವನ್ನ ಈಗ ಬ್ಯಾಂಕ್ ನ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಇದಾದ ಬಳಿಕ ಅವರು ದೂರನ್ನು ಕೊಡ್ಲಿಕ್ಕೆ ಕೂಡ ಖಾತೆದಾರರಿಗೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಫೈನ್, ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗಾಗಿ.